ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಬ್ಲಾಗ್ನ ನಮ್ಮಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಜೆ ಇದೆ ನನ್ನ ಮಗಳದು, ಹಂಗಾಗಿ ರಜೆಗೋಸ್ಕರ ಅಮ್ಮ ಮನೆಗೆ ಬಂದಿದ್ದೀನಿ. ನೋಡ್ಬೋದು, ಇಲ್ಲಿ ಅಮ್ಮ ಇದ್ದಾರೆ. ಅಮ್ಮ ಹಾಯ್ ಮಾಡ್ರಿ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮಮ್ಮನ ತಾಯಿ ಮನೆಗೆ, ತವ್ರ ಮನೆಗೆ. ಅಕ್ಕ ಬರ್ರಿ ಇಲ್ಲಿ. ಹಾಯ್ ಹಾಯ್. ಎಲ್ಲರೂ ಹೋಗ್ತಾ ಇದ್ದೀವಿ ಅಜ್ಜಿ ಮನೆಗೆ. ಬಂದ್ರು ಹೋಗೋಣ, ಜಾತ್ರೆ ಅದ. ನಮ್ಮಮ್ಮ ತವ್ರ ಮನೆಯಲ್ಲಿ ಜಾತ್ರೆ ಇದೆ. ನಮ್ಮ ಮಾಮ ಫೋನ್ ಮಾಡಿ ಎಲ್ರು ಕರೆದಿದ್ದಾನೆ. ಅಂದ್ರೆ ಪುರಾಣ ಇದೆ ಇವತ್ತು, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಪುರಾಣ. ಇವ್ರ ತಾತಂದು ಪುರಾಣ, ಅಂದ್ರೆ ನಮಗೂ ಚನ್ನಬಸಯ್ಯ ಸ್ವಾಮಿದು ಪುರಾಣ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇವತ್ತು ಹೋಗಿ ನಾಳೆ ಕೇಳಿ ಬರ್ತೀವಿ. ಮತ್ತೆ ಜಾತ್ರೆ ಇದೆ ಅಮಾವಾಸ್ಯೆಗೆ. ಯಾವಾಗ ಅಮಾವಾಸ್ಯೆ? ಅಕ್ಕಂಗೆ ಅಮಾವಾಸ್ಯೆ ಜಾತ್ರೆ ಇದೆ. ಮತ್ತೆ ಅವಾಗ ಜಾತ್ರೆಗೂ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಬನ್ನಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಊರ ಹೆಸರು ಅರಳಹಳ್ಳಿ. ತಿಂತಿಣಿ ಮೌನೇಶ್ವರ ಹತ್ರ ಬರುತ್ತೆ, ಅದು ಅರಳಹಳ್ಳಿ ಅಂತೇಳಿ. ಅಲ್ಲಿ ಚನ್ನಬಸಯ್ಯ ಸ್ವಾಮಿ ಮಠ ಇದೆ. ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು, ಅಮ್ಮ, ಅಕ್ಕ, ದೀಪ, ನನ್ನ ಮಗಳು ಅರ್ಣಿ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇಲ್ಲಿ ನಮ್ಮೂರಾಗ ಬಿಸಿಲು 46 ಡಿಗ್ರಿ ಇದೆ. ಒಂದು 10 ನಿಮಿಷ ಫ್ಯಾನ್ ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಓಕೆ, ಅಲ್ಲಿ ಹೋದ್ಮೇಲೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ದೀಪಾ ಹಾಯ್ ಮಾಡಮ್ಮ. ಹಾಯ್. ಎಲ್ಲಿಗೆ ಹೋಗ್ತಾ ಇದೀಯಾ? ಅರಳಹಳ್ಳಿ. ಅದ್ರೊಳಗೆ ಯಾರಿದ್ದಾರೆ? ದೊಡ್ಡಪ್ಪ ಇದ್ದಾರೆ. ತೇರಿದೆ, ಇವತ್ತು ಭಜನೆ ಇದೆ. ನಾವು ಭಜನೆಗೆ ಹೋಗ್ತಾ ಇದ್ದೀವಿ. ಭಜನೆ ಎಲ್ಲ ಪುರಾಣ ಇದೆ ಅವರಿಗೆ. ದೊಡ್ಡಪ್ಪ ನಮ್ಗೆ ಅಜ್ಜಿ ತಾತನ ಮನೆ, ಹಾಗೆ ಸೋದರ ಮಾವನ ಮನೆ. ಓಕೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ನಾವು ಚಿಕ್ಕವ್ರು ಇರುವಾಗ ಜಾಸ್ತಿ ಪ್ರತಿ ಸಲ ರಜೆ ಬಿಟ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ. ಈಗ ಮದುವೆ ಮಾಡಿಕೊಟ್ಮೇಲೆ ತುಂಬಾ ರೇರ್, ಒಂದು 4-5 ಸಲ ಹೋಗಿ ಬಂದಿದ್ದೀವಿ. ಓಕೆ, ಈಗೂನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಜಸ್ಟ್ ಈಗ ಲೈಟಾಗಿ ಮೇಕಪ್ ಮಾಡಿದ್ದೀನಿ, ನೋಡ್ಬೋದು ನೀವು. ಅಷ್ಟರೊಳಗಡೆ ಫುಲ್ಲು ಸ್ವೆಟ್ ಆಗಿದೆ. ಅಷ್ಟೊಂದು ಬಿಸಿಲಿದೆ ನಮ್ಮ ಕಡೆ. 46 ಅಥವಾ 45 ಡಿಗ್ರಿ ಬಿಸಿಲು. ಅಮ್ಮ ಒಂಚೂರು ಅಡಿಕೆ ಕೊಡು. ಅದನ್ನು ತೋರಿಸ್ಬೇಕಾ? ಅಡಿಕೆ ನಮ್ಮ ಮಮ್ಮಿ ಎಲೆ ಹಾಕ್ಕೊಂತಾರೆ. ಈಗ ಅಲ್ಲಿ ನಮ್ಮ ದೊಡ್ಡಮ್ಮ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ ಬೇಗ ಹೋಗೋಣ. ಹಾಯ್ ಮಾಡ್ರಿ ಫ್ರೆಂಡ್ಸ್. ನಮ್ ದೊಡ್ಡಮ್ಮ ಇವರು, ನಮ್ ದೊಡ್ಡಮ್ಮ, ನಾವ್ ಎಲ್ರು ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಮ್ಮ? ತವ್ರ ಮನೆಗೆ. ತವ್ರ ಮನೆ. ಹಾ, ತವ್ರ ಮನೆ. ನಾವು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಮ್ಮಗೆ ತವ್ರ ಮನೆಗೆ, ನಮ್ಗೆ ಅಜ್ಜಿ ಮನೆ ಅದು. ಇವತ್ತು ಪುರಾಣ ಇದೆ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಈಗ ಎಲ್ರು ಹೋಗ್ತಾ ಇದೀವಿ. ಬನ್ನಿ ಹೊರಡೋಣ. ನಡ್ರಮ್ಮ, ಹೋಗೋಣ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಇನ್ನೊಂದು ದಿನ ನಾನು ಇದು ಫುಲ್ಲು ಮಠದ್ದು ಚರಿತ್ರೆ ಸ್ಟೋರಿ ಹೇಳ್ತೀನಂತೆ. ಈಗ ಇದು ಅಮ್ಮಗೆ, ಇದನ್ನು ತವ್ರ ಮನೆ, ಅದನ್ನು ತವ್ರ ಮನೆ. ಬನ್ನಿ, 2 ಕಡೆ ಕರ್ಕೊಂಡು ಹೋಗ್ತೀನಿ. ಬಟ್ ಇದು ಸ್ಟೋರಿ ಇನ್ನೊಂದು ದಿನ ಹೇಳ್ತೀನಿ ನಾನು ನಿಮಗೆ. ಬಿಸಿಲು ಅಮ್ಮ, ನೋಡಿ. ಬನ್ನಿ, ನಮ್ಮ ಮಗಳನ್ನ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡ್ಬಂದಿದ್ದೀನಿ. ಈಗ ನಮ್ಮಮ್ಮ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ದೀಪರಾಣಿ, ಇಲ್ಲಿ ನಮ್ಮ ಚಿಕ್ಕಮ್ಮ, ಇಲ್ಲಿ ನಮ್ಮ ಅಕ್ಕ. ಫುಲ್ಲು ಬಿಸಿಲಿಗೆ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ನಾವು. ಬನ್ನಿ, ಬೇಗ ಹೋಗಿ ಬರೋಣ. ಮಗ ಹಾಕ್ತಾನೆ, ಎಲ್ಲಿ ಹೋಗ್ತಾನೆ? ತೋರ್ಸು ನೋಡೋಣ. ತೋರ್ಸು ಬಿಸಿಲಿಗೆ ಫುಲ್ಲು.
ಎಷ್ಟೇ ಮೇಕಪ್ ಆದ್ರೂ ಈ ಅವತಾರ ಮೇಕಪ್ ಆಗಿಲ್ಲ ನಾವ್ ಅದಕ್ಕೆ ಮೇಕಪ್ ಆಗಿಲ್ಲ, ಜಸ್ಟ್ ಪೌಡರ್. ಅದೇ ಜಸ್ಟ್ ಪೌಡರ್ ಹಚ್ಕೊಂಡ್ರು ಈ ತರ ನೀರ್ ಬಿಡ್ತಾ ಇರುತ್ತೆ ಕತ್ತಲ್ಲಿ. ನಾನು ಅದು ಹಚ್ಕೊಂಡಿಲ್ಲ, ಅದಕ್ಕೆ ಅಷ್ಟು ಬಿಡ್ತಾ ಇದೆ. ಆಮ ನೋಡೋಣ ಕೊಡ್ರಿ. ಫ್ರೆಂಡ್ಸ್, ಇಲ್ಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಅವ್ರ ಅಜ್ಜಿ ಸ್ಟೋರಿ ಹೇಳ್ತಾ ಇದ್ದಾರೆ. ನಾನು ತೋರಿಸ್ತೀನಿ, ನೀವು ಕೇಳ್ತಾ ಹೋಗಿ. ಅಲ್ಲ, ನೀನು ತಾತ ಕೃಷಿ ಬೇಕಿತ್ತು ಏನಂತ ಆಡ್ತಾರೆ. ನಾನು ಬೇಕಂತಲೇ ಹೊಡೆಯಕತ್ತಿಲ್ಲ. ಇದೇನಮ್ಮ ನಮ್ಮ ಮಠ ನಮ್ಮ ಕೈ ಎತ್ತಿದ್ರಲ್ಲ, ಹಿಂಗ್ ಬಿಡು ಲೂಸ್ ಆಗಿ. ಲೂಸ್ ತಾರೆ ಮತ್ತೆ ಅವ್ನು ಲೂಸ್ ಅಂತ ಬಿಡು. ಫೋನ್ ಹಚ್ಚಿದಂಗೆ ಅಲ್ಲ ನೋಡಿ ಹಿಂಗೆ ಜಗಳ ಆಡ್ತಾರೆ ಇವರು, ಕಲ್ಲಕ್ಕ ಮಲ್ಲಕ್ಕ ಇವರಿಬ್ರು. ಬದ್ನಿಕಾಯಿ ಅದಾಳ್ರಿ, ಬದ್ನಿಕಾಯಿ ಅಂತ ಬದ್ನಿಕಾಯಿ ಗೊತ್ತಲ್ಲ ಕುಂದರ್ತ ಗೌರಮ್. ಬದ್ನಿಕಾಯಿ ಅಂದ್ರೆ ಏನು ಮೀನಿಂಗ್? ಬದ್ನಿಕಾಯಿ ಅಂದ್ರೇನು ಅಂದ್ರೆ ಅದೇ ಸೊಟ್ಟಗತ್ಲೆ. ಈಗೀಗ ಗೊತ್ತಿಲ್ಲ, ಸುಮ್ಮನೆ ಸೊಟ್ಟಕೊಂಡಿಗತ್ಲೆ ಮನೆಗೆ ಕುಂತಲ್ಲೇ ಗೌರವ್ ಕುಂದರ್ತ. ಗೌರವ ಜಾಸ್ತಿ. ನಿಮ್ಗೆ ಯಾರು ಕರೆದ್ರು? ಅವ್ರೆ. ಆಯ್ತು, ನಾನು ಅದೇ ಹೇಳಿದ್ದೆ ಅಲ್ಲ, ನಾನು ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ ಎಲ್ಲೆಲ್ಲೇ ಇದೆ ಎಲ್ಲ ಕಡೆ ಅಡ್ವಾನ್ಸ್ ದೊಡ್ಡಮ್ಮ, ಅಡ್ವಾನ್ಸ್ ಹೋಗಿ ಬರಮ್ಮ. ನೋಡಮ್ಮ, ನಮ್ ಕರ್ನಾಟಕಕ್ಕೆ ಸಮೀಪ ಮಾಡ್ಯಾರ. ನಮ್ ದೊಡ್ಡಮ್ಮಗ ಯಾವಾಗಲೂ ಕಳ್ರು ಬರ್ತಾರೆ. ನಮ್ ದೊಡ್ಡಮ್ಮ ಕಳ್ರು ಚಿಂತೆ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಒಬ್ಬರೇ ಇರ್ತಾರೆ, ಹಂಗಾಗಿ ಭಯ ಇದ್ದೇ ಇರುತ್ತೆ. ಪಾಪ ಗ್ರೇಟ್ ರಿಯಲಿ. ಅವರು ನೈಟ್ ಹೊತ್ತು ಒಬ್ಬರೇ ಇರ್ತಾರೆ. ಎಷ್ಟು ವರ್ಷ ಆಯ್ತು ನಾವು ಹಳ್ಳಹಳ್ಳಿಗೆ ಹೋಗ್ತೇನೆ? 3 ವರ್ಷ. ಕೊರೋನಾ ಇನ್ನೂ ಬಂದಿರಲಿಲ್ಲ, ಅವಾಗೆ ಹೋಗಿದ್ವಿ. ಅವಾಗ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಕೊರೋನಾ ಟೈಮ್ ಮುಂಚೆನೇ ಒಂದ್ಸರಿ ಹೋಗಿ ಬಂದಿದ್ವಿ, ಮತ್ತೆ ಹೋಗೇ ಇಲ್ಲ. ತುಂಬ ದಿನ ಆಯಿತು ಹೋಗಿ. ಅವಾಗೆ ಹೋಗಿದ್ದು. ಎಲ್ಲರೂ ಈ ಜಾತ್ರೆ ಟೈಮಲ್ಲಿ ಎಲ್ಲರೂ ಒಳಗೆ ಹೋಗ್ತೀವಿ. ಅದೇ ಥರ ಟ್ರ್ಯಾಕ್ಟ್ರಲ್ಲಿ ಕುಂತ್ಕೊಂಡು ಒಳಗೆ ಹೋಗಿ ಮಸ್ತ್ ಚೆನ್ನಾಗಿ ನೀರಲ್ಲಿ ಆಟ ಆಡಿ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಎಲ್ಲರೂ ಇದ್ರು, ನಮ್ಮ ಚಿಕ್ಕಮ್ಮ ಮಕ್ಕಳು, ಕಸಿನ್ಸ್ ಎಲ್ಲರೂ ಹೋಗಿದ್ವಿ. ಬಟ್ ಈ ಸರಿನೂ ಎಲ್ಲರೂ ಬರ್ತಾರೆ, ಬಟ್ ಅವಾಗ ಬರ್ತಾರೆ. ಇವತ್ತು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಓಕೆ, ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಬಂದಿದ್ದಾರೆ ಅಂತ ವಿಡಿಯೋ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ನನ್ನ ಮಗಳನ್ನ ಅಜ್ಜಿ ಮನೆಗೆ ಕರ್ಕೊಂಬಂದಿದ್ದೀನಿ, ಆಯ್ತಾ. ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಕತೆ. ಅಜ್ಜಿನವ್ರು ಹೋದ್ರೆ ಏನಾಯ್ತು, ಸೋದರ ಮಾವ ಇದ್ದಾರೆ, ಅತ್ತೆ ಇದ್ದಾರೆ, ನಮ್ಮಮ್ಮಂದಿರು ಎಲ್ಲರೂ ಆಟ ಆಡಿ ಬೆಳೆದಿರೋ ಮನೆ ಇದೆ. ಅದಕ್ಕೆ ತೋರ್ಸ್ಕೊಂಡ್ ಬರ್ತೀನಿ ಅಷ್ಟೇ. ನಾನೆಲ್ಲ ನೋಡಿದ್ದೀನಿ. ಬಟ್ ತುಂಬಾನೇ ಚೆನ್ನಾಗಿದೆ, ವೆದರು ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಹಳ್ಳಿ ವಾತಾವರಣ ತುಂಬ ಇಷ್ಟ ಆಗುತ್ತೆ ನಮಗೆ. ಮುಂಚೆ ಚಿಕ್ಕವರಿದ್ದಾಗ ರಜೆ ಟೈಮಲ್ಲಿ ಜಾಸ್ತಿ ಹೋಗ್ತಾ ಇದ್ವಿ. ಪ್ರತಿ ಸರಿ ರಜೆ ಬಂದರೆ ಅಲ್ಲಿಗೆ ಹೋಗ್ತಾ ಇದ್ವಿ. ಆಯಿತು, ದೊಡ್ಡವರಕ್ಕ ಹೈಯರ್ ಕ್ಲಾಸ್ ಹೋಗ್ತಾ ಒಂದು ಸ್ವಲ್ಪ ಕಡಿಮೆ ಆಯಿತು. ಮದುವೆ ಆದಮೇಲೆ ಇನ್ನೂ ಕಡಿಮೆ. ಅಮ್ಮ ಮನೆಗೆ ಬಂದಾಗ ಏನಾದರೂ ಅಲ್ಲಿ ಫಂಕ್ಷನ್ ಇತ್ತು ಹೋಗಿ ಬರ್ತಾ ಇದ್ವಿ. ಈಗೂ ಹಾಗೆ ಜಾತ್ರೆ ಇದೆ, ನಮ್ಮ ಅಮ್ಮ ಫೋನ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ. ಹೋಗೋಣ ಅಲ್ಲಿಗೆ. ಫ್ರೆಂಡ್ಸ್, ನಾವಿಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಕಬ್ಬಿನ ಹಾಲು ಜ್ಯೂಸ್ ತೊಗೊಂಡಿದ್ದೀವಿ. ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ಬಿಸಿಲಿದೆ. ಈ ಬಿಸಿಲಿಗೆ ಏನು ಬೇಕಾಗಲ್ಲ, ಜ್ಯೂಸು, ನೀರು, ಹಣ್ಣು ಅಷ್ಟೇ ಬೇಕನ್ಸುತ್ತೆ. ತಣ್ಣಗೆ ಐಸ್ ಹಾಕಿ ಜ್ಯೂಸ್ ಮಾಡಿದರು, ಕಬ್ಬಿನ ಜ್ಯೂಸು. ಎಲ್ಲರೂ ಕುಡಿತಾ ಇದ್ದೀವಿ.
ಈ ಜರ್ನಿ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಏನಾದರೂ ತಿಂತಾ ಹೋದರೆ ಆ ಮಜಾನೇ ಬೇರೆ ಇರುತ್ತೆ. ನಾವು ಯಾವಾಗಲೂ ಅಷ್ಟೇ ಏನಾದರೂ ಓನ್ ಗಾಡಿ ತೊಗೊಂಡು ಹೋದಾಗ ಇದೇ ಥರನೇ ಮಾಡ್ತೀವಿ. ಕಬ್ಬಿನ ಹಾಲು ಬರಬೇಕಾ? ಓಕೆ. ತಣ್ಣಗೈತೆ? ತಣ್ಣಗಿಲ್ಲಲ್ಲ? ಬಿಸಿಲು ಹೆಂಗಿದೆ? ಸ್ವಲ್ಪ ನೀರು ಹಾಕ್ರಮ್ಮ ಕೈಗೆ. ನೀರಿಲ್ಲ. ಅವಾಗ ಖಾಲಿ ಅವಾಗ ಅರಣಿ ಸ್ಪೆಷಲ್ ಹಾಕಿ ನಿಂಬೆಹಣ್ಣು ಐಸ್ ಹಾಕಿ ಮಾಡ್ಕೊಟ್ಟಾರ. ಚೆನ್ನಾಗಿದೆ ಚೀನಿ, ಸೂಪರಾ. ನಿಧಾನ ಜಲ್ದಿಯಾ, ಹುಷಾರ್. ಎಲ್ರು ಕುಡಿದ್ರು ನಾನು ಒಂದೇ ಕುಡ್ದಿಲ್ಲ, ಯಾರು ಕೇಳಲಿಲ್ಲ ಅದಕ್ಕೆ. ಫ್ರೆಂಡ್ಸ್, ಈ ಬ್ರಿಡ್ಜ್ ಬಂದು ತಿಂತಿಣಿ ಬ್ರಿಡ್ಜ್ ಅಂತ ಹೇಳ್ತಾರೆ. ಎಷ್ಟೇ ಮಳೆ ಬಂದು ಎಷ್ಟೇ ಡ್ಯಾಮಿಂದ ನೀರು ಬಿಟ್ರೂ ಈ ಬ್ರಿಡ್ಜ್ ಮಾತ್ರ ಬ್ರಿಡ್ಜಿನ ಮೇಲೆ ನೀರೇ ಬರಲ್ಲ. ನಾವು ಚಿಕ್ಕವರು ಇದ್ದಾಗಿಂದಂತಲ್ಲ, ನಮ್ಮಮ್ಮ ಅವ್ರ ಅಪ್ಪಾಜಿ ಅವರೆಲ್ಲ ಚಿಕ್ಕವರಿಂದಾಗಿಂದ ಅದು ಬ್ರಿಡ್ಜ್ ತುಂಬಿರೋದು ನೋಡೇ ಇಲ್ವಂತೆ. ಎಷ್ಟೇ ಮಳೆ ಬಂದು ಎಷ್ಟೇ ಡ್ಯಾಮಿಂದ ನೀರು ಬಿಟ್ರೂ ಬ್ರಿಡ್ಜ್ ಮೇಲೆ ನೀರು ಬರಲ್ಲ. ಅಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ. ತುಂಬ ಗ್ರೇಟ್. ಝೂಮ್ ಮಾಡೇನಿ. ಇದೇ ದೊಡ್ಡದು ಬಾ ಒಳಗಡೆ ಕರ್ಕೊಂಡು ಹೋಗ್ತೀವಿ ಈಗ. ಅತ್ತಿ ಹಾಯ್ ಮಾಡೋ. ಹಾಯ್, ಆರಾಮ ಅತ್ತಿ? ವೀರೇಶ್ ಆರಾಮ? ಹಾಯ್, ಇದು ಬಂಗಾರ. ಇದು ಶ್ವೇತಾ ಆರಾಮ? ಫ್ರೆಂಡ್ಸ್, ನಾವೀಗ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ. ಇವರು ನಮ್ಮ ಅತ್ತೆ, ನಮ್ಮ ಮಾಮನ ಹೆಂಡತಿ. ಹಾಯ್ ಮಾಡತ್ತಿ? ಜಾತ್ರೆ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ನಿನ್ನೆಯಿಂದ ಪುರಾಣ ಸ್ಟಾರ್ಟು. ಇವತ್ತು ನಮ್ಮ ತಾತನ ಪುರಾಣ ಕೇಳಕ್ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಬನ್ರಮ್ಮ, ನಡೀರಿ, ಬಲಗಾಲ ಇಡ್ರಿ ಹೆಣ್ಮಕ್ಳು. ಫ್ರೆಂಡ್ಸ್, ನಾವೀಗ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ. ನಮ್ಮ ಮಾಮನ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಬನ್ನಿ. ತುಂಬ ದೊಡ್ಡ ಮನೆ ಇದು. ಇದೆಲ್ಲ ಮುಂಚೆ ಹಳೆ ಅಂಕಣ ಇತ್ತು, ಈಗ ತೆಗೆದು ರೂಮ್ ಮಾಡಿದ್ದಾರೆ. ಇವರೇ ನಮ್ಮ ಮಾಮ. ಆಚೆ ಹೋಗಿದ್ದಾರೆ. ಬಂದಮೇಲೆ ಮತ್ತೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನಮ್ಮ ಅತ್ತೆನಾಗಲೇ ಪರಿಚಯ ಮಾಡಿಸಿದ್ದೀನಿ. ನಮ್ಮ ಮಾಮಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು, ಎಲ್ಲರದ್ದು ಮದುವೆ ಆಗಿದೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹೋಮ್ ಟೂರ್ ತೋರಿಸ್ತೀನಿ. ಹೋಗಿ ಮನೆ ನೋಡ್ಕೊಂಬರೋಣ. ಇವರು ದೊಡ್ಡ ಸೊಸೆ ನಮ್ಮ ಅಮ್ಮಗೆ, ಶ್ವೇತಾ ಅಂತೇಳಿ. ಇವ್ರ ಅಮ್ಮ ಮನೆ ದೇವದುರ್ಗ, ನಮ್ಮೂರನ್ನೇ. ಕೊಟ್ಟಿರೋದು ಹರಳಳ್ಳಿಗೆ. ಇದು ಮುಂಚೆದು ಇದೊಂದು ಹಾಗೇ ಇದೆ. ಕೆಲವೊಂದು ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಹಾಗೇನೇ ಇದೆ. ತುಂಬ ತಣ್ಣಗಿರುತ್ತೆ ವೆದರು ಇಲ್ಲಿ ಮಾತ್ರ. ಬಟ್ ತುಂಬ ದೊಡ್ಡ ಮನೆ. ಎಷ್ಟು ಜನ ಬಂದ್ರೂ
ಥರ ಖುಷಿ ಇರುತ್ತೆ. ಇದು ಒಂಥರ ಮಾಡೋ ಥರ ಇದು. ಮುಂಚೆ ಇದರಲ್ಲೇ ಹಾಲು ಮೊಸರು ಎಲ್ಲ ಇಡ್ತಾ ಇದ್ರು. ಇದೊಂಥರ ಹಳೆ ಫ್ರಿಜ್ ಅಂತ ಹೇಳ್ಬೋದು. ಈಗೂ ಇದೆ, ತೆಗೆಸಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಓಕೆ ಫ್ರೆಂಡ್ಸ್, ಬನ್ನಿ ಫುಲ್ ಹೋಮ್ ಟೂರ್ ಮಾಡ್ಕೊಂಬರೋಣ. ನಾವೆಲ್ಲ ಮುಂಚೆ ಚಿಕ್ಕವರಿದ್ದಾಗ ರಜೆ ಟೈಮಲ್ಲಿ ಕಂಪಲ್ಸರಿ ಬಂದೇ ಬರ್ತಾಯಿದ್ವಿ. ಇಲ್ಲಿ ಮುಂಚೆ ಎಲ್ಲ ರೊಟ್ಟಿ ಮಾಡ್ತಾಯಿದ್ರು. ಈಗ ಹೊರಗಡೆನೆ ಒಂದು ಶೀಟ್ ಹಾಕ್ಸಿ ಅಲ್ಲೇನೇ ಕಟ್ಟಿಗೆ ಒಲೆಯಿಂದ ರೊಟ್ಟಿ ಮಾಡ್ತಾರೆ. ಇಲ್ಲೇನು ಒಳಗಡೆ ರೊಟ್ಟಿ ಮಾಡಲ್ಲ. ಇನ್ನು ಇದರಲ್ಲೆಲ್ಲ ತರಕಾರಿ ಕಾಯಿಪಲ್ಯ ಎಲ್ಲ ಇಲ್ಲೇ ಮಾಡೋದು. ಇನ್ನು ಬಿಸಿನೀರು ಕಾಸೋದು ಹಾಗೆ ರೊಟ್ಟಿ ಮಾಡೋದು ಎಲ್ಲ ಕಟ್ಟಿಗೆ ಒಲೆ ಮೇಲೇನೆ. ಬನ್ನಿ ಫ್ರೆಂಡ್ಸ್, ಈಗ ನೋಡ್ಕೊಂಡು ಬರೋಣ. ಇದೆಲ್ಲ ತುಂಬ ದೊಡ್ಡದು ಇತ್ತು. ಈಗೆಲ್ಲ ಮಕ್ಕಳದೆಲ್ಲ ಮದುವೆ ಆದಮೇಲೆ ರೂಮ್ ಥರ ಮಾಡಿದ್ದಾರೆ, ರೂಮ್ ಮಾಡಿದ್ದಾರೆ. 4 ರೂಮ್ ಇದೆ. ದೊಡ್ಡ ಹಾಲು, ಕಿಚನ್ನು, ಒಂದು ಸಪ್ರೇಟ್ ದೇವ್ರ ಮನೆ. ಇದು ದೊಡ್ಡ ಮಗನ ರೂಮು. ಹಾಗೆ ನಮ್ಮ ಅತ್ತೆಯವ್ರದ್ದು ಇದೆ, ಚಿಕ್ಕ ಮಗಂದು ಇದೆ. ನಾವೆಲ್ಲ ಎಲ್ಲರೂ ಬಂದಾಗೆ ಹೊರಗಡೆ ಇದೆ ಕಟ್ಟೆ, ತೋರಿಸ್ತೀನಂತೆ. ಇವರು ದೊಡ್ಡ ಮಗ, ದೊಡ್ಡ ಸೊಸೆ. ಆವಾಗಲೇ ತೋರಿಸಿದ್ದೀನಿ ಶ್ವೇತನ, ವೀರೇಶು. ಫುಲ್ ಹೊರಗಡೆನೇ ಗಿಡದ ಕೆಳಗಡೆ ಅಲ್ಲಿ ಮಲಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ಸೊಳ್ಳೆ ಇರಲ್ಲ, ಗಾಳಿ ಅದು ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ದೇವ್ರ ಮನೆಗೆ ಹೋಗಿ ಬರೋಣ. ತುಂಬ ದೊಡ್ಡ ಮನೆ ಅಂತ ಹೇಳ್ಬೋದು, ಕಸ ಗುಡ್ಸೋಕ್ಕೆ ಆಗಲ್ಲ, ಅಷ್ಟು ದೊಡ್ಡದಿದೆ. ಇದೇ ದೇವ್ರ ಮನೆ. ಬನ್ನಿ ಹೋಗಿ ಬರೋಣ. ಫ್ರೆಂಡ್ಸ್, ಇವಳು ನಮ್ಮ ಮಾಮನ ಮೊಮ್ಮಗಳು, ಅಂದರೆ ಮಗಳು. ಅವಳದು ರಜೆ ಇದೆ, ಹಂಗಾಗಿ ರಜೆಗೆ ಅಜ್ಜಿ ಊರಿಗೆ ಬಂದಿದ್ದಾಳೆ. ರಜೆ ಟೈಮಲ್ಲಿ ಎಲ್ಲರೂ ಅಷ್ಟೇ ಅಜ್ಜಿ ತಾತನ ಊರಿಗೆ ಹೋಗೋದು. ಫ್ರೆಂಡ್ಸ್, ಇದು ನೋಡ್ಬೋದು ಏರ್ ಕೂಲರ್. ಇದು ತುಂಬ ದೊಡ್ಡದಂತ ಹೇಳ್ಬೋದು. ತುಂಬ ದೊಡ್ಡದಿದೆ. ನೋಡೋಕ್ಕೆ ನಿಮ್ಗೆ ಹೇಗೆ ಚಿಕ್ಕದು ಅನಿಸುತ್ತೋ ಏನೋ ಗೊತ್ತಿಲ್ಲ, ತುಂಬ ದೊಡ್ಡದಿದು. ಫುಲ್ ಅದು ಆನ್ ಮಾಡಿದ್ರೆ ಸಾಕು, ಫುಲ್ ಹಾಲಲ್ಲಿರೋರಿಗೆ ಎಲ್ರಿಗೂ ಬರುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಇನ್ನು ಎಲ್ಲರೂ ಇರ್ತಾರೆ. ಹಂಗಾಗಿ ನಮ್ಮ ಅಮ್ಮ ತುಂಬ ದೊಡ್ಡದೇ ತೊಗೊಂಡ್ಬಿಟ್ಟಿದ್ದಾರೆ. ಫ್ಯಾನು ಇದೆ, ಬಟ್ ಅಂದ್ರೂ ಕೂಲರ್ ತುಂಬ ದೊಡ್ಡದು ತರಿಸಿದ್ದಾರೆ. ಇಲ್ಲೆಲ್ಲರೂ ಫುಲ್ ಊಟಕ್ಕೆ ಕುಂತು ಊಟ ಮಾಡುವಾಗ ಆನ್ ಮಾಡಿಕೊಂಡ್ರೆ ತುಂಬ ತಣ್ಣಗೆ ಗಾಳಿ ಬರುತ್ತೆ. ಇದು ಬಾತ್ರೂಮ್. ಇದು ಬಾತ್ರೂಮ್ 2 ಇದೆ, ಹೊರಗಡೆ ಒಂದಿದೆ, ಇಲ್ಲಿ ಒಂದಿದೆ, ತೋರಿಸ್ತೀನಿ. ಹೊರಗಡೆ 2 ಇದೆ. ಟಾಯ್ಲೆಟ್ ರೂಮ್ 1, ಬಾತ್ರೂಮ್ 2 ಸಪ್ರೇಟ್ ಇದೆ ಸ್ನಾನದ್ದು. ನಮ್ಮ ಅತ್ತಿ ಫುಲ್ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ, ಜಾತ್ರೆ ಟೈಮಲ್ಲ, ಫುಲ್ ಟಯರ್ಡು. ಫ್ರೆಂಡ್ಸ್, ಇದು ಬಂದು ಹಿತ್ತಲಲ್ಲೇನೆ ಶೀಟ್ ಹಾಕಿದ್ದಾರೆ, ಅಲ್ಲೇನೆ ಡೈಲಿ ರೊಟ್ಟಿ ಮಾಡೋದು. ಹಾಗೆ 2 ಬಾತ್ರೂಮ್ ಇದೆ, ಹಾಗೆ ಸಿಂಗಲ್ದೊಂದು ಟಾಯ್ಲೆಟ್ ಇದೆ. ಬಟ್ಟೆ ಎಲ್ಲ ವಾಶ್ ಮಾಡಿರೋದೆಲ್ಲ ಇಲ್ಲೇನೆ ಹಾಕೋದು. ಹಾಗೆ ಪಾತ್ರೆ ಗೀತ್ರೆ ಈ ದೊಡ್ಡದು ಜಾತ್ರೆ ಟೈಮಲ್ಲಿ, ಇನ್ನು ಹಬ್ಬಗಳ ಟೈಮಲ್ಲಿ ಎಲ್ಲ ಹೊರಗಡೆನೇ ತೊಳಿತಾರೆ. ನಾರ್ಮಲ್ಲು ಜನ ಕಡಿಮೆ ಇದ್ದಾಗ ಅಷ್ಟೇ ಒಳಗಡೆ ಸಿಂಕಲ್ಲಿ ತೊಳ್ಕೊತಾರೆ. ಇಲ್ಲಿಂದ್ರೆ ದೇವಸ್ಥಾನ ಕಾಣಿಸುತ್ತೆ, ಹಾಗೆ ದೇವಸ್ಥಾನನೂ ತೋರಿಸ್ತೀನಂತೆ. ಫ್ರೆಂಡ್ಸ್, ಈಗ ಡೈಲಿ ಪುರಾಣ ಇರೋದ್ರಿಂದ ಡೈಲಿ ದಾಸೋಹ ಇರುತ್ತೆ. ಫ್ರೆಂಡ್ಸ್, ಅರಳಹಳ್ಳಿ ಗ್ರಾಮದ ಸದ್ಭಕ್ತರು ಇವರು. ಅಂದರೆ ಇದೇ ಊರಿನವರೇ ಎಲ್ಲ ನಿಂತು ಅಡುಗೆ ಎಲ್ಲ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಹೋದರೆ ಅಡುಗೆ ಏನೋ ಫಂಕ್ಷನ್ ಇರಲಿ ಕರೆಸಿಬಿಟ್ಟು ಕೆಲಸಕ್ಕಂತ ಮಾಡಿಸ್ತಾರೆ. ಇಲ್ಲಿ ಆ ಥರ ಇಲ್ಲ, ನೋಡ್ಬೋದು ನೀವು. ಅದೇ ಊರಿನವರೇ ನಿಂತು ಕಟ್ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ, ಬಡಿಸೋದಾಗಲಿ, ಪ್ರತಿಯೊಂದು ನಮ್ಮೂರ ಜಾತ್ರೆ ಅಂಥೇಳಿ ನಿಂತು ಮಾಡ್ತಾರೆ. ತುಂಬ ಗ್ರೇಟ್ ಅನಿಸುತ್ತೆ, ಗ್ರೇಟ್ಫುಲ್ ಅವ್ರಿಗೆ. ಪ್ರತಿ ವರ್ಷನೂ ಹಾಗೆ ಇನ್ನು ಜಾತ್ರೆ ಬಂತು ಅಂದರೆ ಸಾಕು, 1 ತಿಂಗಳಿಂದ ಅರೇಂಜ್ಮೆಂಟ್ ಎಲ್ಲ ಅವ್ರದ್ದೇ ಇರುತ್ತೆ. ಫ್ರೆಂಡ್ಸ್, ಅರಳಹಳ್ಳಿ ಚನ್ನಬಸವೇಶ್ವರ ಗದ್ಗೆ ಮಠ ಅಂದರೆ ಇದೇನೆ. ಬನ್ನಿ ಒಳಗಡೆ ಹೋಗಿ
ನಮಗೆ ಮುತ್ತಾತ ಆಗಬೇಕು ಇವರು. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನಮ್ಮ ಮಾಮ ಎಲ್ಲೋ ಆಚೆ ಹೋಗಿದ್ದಾರೆ. ಬಂದಮೇಲೆ ನಮ್ಮ ಮುತ್ತಾತನ ಬಗ್ಗೆ, ಅವ್ರ ಚರಿತ್ರೆ ಬಗ್ಗೆ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ತುಂಬ ಪವಾಡ ಪುರುಷರು ಅಂತ ಹೇಳ್ಬೋದು. ನಂಬಿದವರಿಗೆ ಕೈ ಬಿಡಲ್ಲ ಚನ್ನಬಸವೇಶ್ವರ ಸ್ವಾಮಿ ಅಂತ ಇದು ನನ್ನ ಅಭಿಪ್ರಾಯ. ಓಕೆ ಫ್ರೆಂಡ್ಸ್, ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ. ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದೆ ಸಂದೇಶ. ರೇ 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 ಭಜರಂಗಿ ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ರೇ 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 ಭಜರಂಗಿ ರೇ 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 ಶಿವನೇ ಸೋಲುವ ಶಿರಭಾಗಿ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ. ಹಸಿದ ಬಗೆ ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು. ಪ್ರತಿಯ ಗುಡಲು ತನ್ನ ಮುಗುಡು ನಗುವನು, ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇನುವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ. ಎತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಾಗೆ ಸಿಂಹಾಸನ. ದಿಗ್ಗನೆತ್ತ ಭಜರಂಗಿ, ಗುರುಗು ಸಿಡಿಲೆ ಇವನ ನಿಲುವಂಗಿ. ಗಂಡೆ ದೇಯ ನ್ಯಾಯ ದಂಡ ಬೇರುಂಡನ ಧ್ಯೇಯ. ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ. ರೇ 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 ಭಜರಂಗಿ ಇಡೀ ಭೂಮಿಯ ಜೋರು ಇವನ ಹಾಡಿಗೆ ನಿಜವಾಗಿ. ಸಾಗಾದ ನಿಜಗ ನಿಜ ನಿಜಗ ನಿಜ ಮಗ ನಿಜಗ ನಿಜ ಸಾಗಾದ ನಿಜ ತತ್ತ ಬನಿ ಮಗ ಮನಿ ಸದಾ. ಫ್ರೆಂಡ್ಸ್, ನೋಡ್ಬೋದು ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಇನ್ನು ರಜೆ ಟೈಮು ಎಲ್ಲರೂ ಬಂದು ಇಲ್ಲೇ ಆಟ ಆಡ್ತಾರೆ. ಇನ್ನೂ ಈವ್ನಿಂಗ್ ಟೈಮಲ್ಲಿ ಇನ್ನೂ ತುಂಬ ಜನನೇ ಬರ್ತಾರೆ. ತೋರಿಸ್ತೀನಂತೆ ನಾನು ನಿಮಗೆ. ತುಂಬ ದೊಡ್ಡ ಜಾಗ, ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಗದ್ದಿಗೆ ಬಂದು ನಮ್ಮ ತಾತನವ್ರ ಗದ್ದಿಗೆ, ಅಂದರೆ ನಮ್ಮಮ್ಮ ಅವರು ತಂದೆಯವ್ರ ಗದ್ದಿಗೆ. ಹಾಗೆ ಇಲ್ಲೇ ನಮ್ಮ ತಾತನ ಪಕ್ಕಕ್ಕೇ ನಮ್ಮ ಅಜ್ಜಿ, ಇಬ್ಬರು ಅಜ್ಜಿಯಂದಿರ ಗದ್ದಿಗೆನೂ ಇಲ್ಲೇ ಇದೆ. ಫ್ರೆಂಡ್ಸ್, ನಿನ್ನೆಯಿಂದ ಚನ್ನಬಸಯ್ಯ ಸ್ವಾಮಿಯವ್ರದ್ದು ಪುರಾಣ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇವತ್ತು ಡೈಲಿ ಜನ ಬರೋದ್ರಿಂದ ಎಲ್ಲರೂ ಕೂತ್ಕೊತಾರೆ. ಸ್ವಲ್ಪ ಈ ಬೇಸಿಗೆಗಾಲ ಬೇರೆ, ತಂಪಿರಲಿ ಅಂತೇಳ್ಬಿಟ್ಟು ಮೋಟ್ರ್ ಆನ್ ಮಾಡಿ ಪೈಪ್ ಹಿಡಿತಾ ಇದ್ದಾರೆ, ನೋಡ್ಬೋದು. ಈಗ ರಾಶಿ ಆಗಿದೆ. ನೆಲ್ಲನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಮೂಟೆಯಲ್ಲಿ ಕಟ್ಟಿಡ್ತಾರಂತೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನಿಮಗೆ ಆಮೇಲೆ ನಾನು.
ಫುಲ್ ಇದೆ. ಎಷ್ಟು ಜಾಗ ತುಂಬ ವಿಶಾಲವಾಗಿದೆ, ಎಲ್ಲಾದರೂ ಆಟಾಡ್ಕೋಬೋದು ಮಕ್ಕಳು. ಆ ಥರ ಈ ಸಮ್ಮರ್ ಹಾಲಿಡೇಸ್ ಬಂದರೆ ಸಾಕು. ಊರು ಒಳಗಡೆ ಇದೆ, ಇದು ಊರು ಎಂಟ್ರೆನ್ಸೇ ಬರುತ್ತೆ ಮಠ. ಹಾಗಾಗಿ ಊರು ಒಳಗಡೆ ಇರೋ ಮಕ್ಕಳೆಲ್ಲನೂ ಸೇರಿ ಇಲ್ಲೇನೇ ಬರ್ತಾರೆ. ಗಿಡ ಇರೋದ್ರಿಂದ ತುಂಬ ತಣ್ಣಗಿದೆ, ಅಷ್ಟೇನು ಬಿಸಿಲೇ ಬರಲ್ಲ. ನಾವೆಲ್ಲ ನೈಟು ಇಲ್ಲಿ ಕಟ್ಟೆ ತೋರಿಸ್ತೀನಿ, ಅಲ್ಲೇನೇ ಮಲಗೋದು. ಎಲ್ಲರೂ ಫುಲ್ ಹಾಸ್ಕೊಂಡ್ಬಿಡ್ತೀವಿ, ಹಾಸಿ ಎಲ್ಲರೂ ಒಟ್ಟಿಗೆನೇ ಮಲಗ್ತೀವಿ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಪೈಪ್ ಹಿಡಿದು ನೀರು ಹೊಡಿತಾ ಇದ್ದಾರೆ, ತಣ್ಣಗಾಗುತ್ತೆ. ನೈಟು ಎಲ್ಲರೂ ಬಂದಿರ್ತಾರೆ, ಕೂತ್ಕೊತಾರೆ. ಫುಲ್ ಇಲ್ಲೆಲ್ಲ ಹಾಕ್ಬಿಡ್ತಾರೆ ಕೆಳಗಡೆ ನಾನು ಕೂತ್ಕೊಳಕ್ಕೆ. ಎಲ್ಲ ಜನ ಬಂದು ಕೂತ್ಕೊಂಡು ತಾತನ ಪುರಾಣ ಕೇಳ್ತಾರೆ. ಅಲ್ಲೆಲ್ಲ ಇರೋದು ಕವಳಿ ನೆಲ್ಲದು, ಅದು ಚೆನ್ನಾಗಿ ಬಿಸಿಲಿಗೆ ಒಣಗಬೇಕಂತೆ, ಹಂಗಾಗಿ ಒಣಗ್ಸಕ್ಕೆ ಹಾಕಿದ್ದಾರೆ. ಅದು ನೆಲ್ಲು ನಮ್ಮ ಮಾಮ ಅವ್ರದ್ದೇನೆ. ಇಲ್ಲಿ ತೇರು ನೋಡ್ಬೋದು, ತೇರು ನಿಂತಿದೆ. ಈ ಗದ್ದಿಗೆಯಿಂದ ಆ ಕಡೆ ತೇರು ಅಲ್ಲಿವರೆಗೂ ಎಳಿತಾರೆ. ತೋರಿಸ್ತೀನಿ ನಾನು ನಿಮಗೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಯಾರು ಮಿಸ್ ಮಾಡಬೇಡಿ. ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಬ್ಯಾನರ್ ಹಾಕಿದ್ದಾರೆ ಜಾತ್ರೆದು, ಪುರಾಣದು. ಇನ್ನು ಕುಂಭೋತ್ಸವ ಇದೆ, ಕಳಶ ಕುಂಭ ಅದೆಲ್ಲ ಇದೆ, ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ನಮ್ಮ ಮಾಮ ಅವ್ರ ಜೊತೆ ಮಾತಾಡೋಣ. ಮಾಮ ಆರಾಮಿರಾ? ಆರಾಮಮ್ಮ. ನಿನ್ನೆನೆ ಬಂದ್ವಿ, ಬಟ್ ನೀವು ಫುಲ್ ಬ್ಯುಸಿ ಇದ್ರಿ, ಬೇರೆ ಕಡೆ ಹೋಗಿದ್ರಿ, ಸಿಗಲಿಲ್ಲ ನಮಗೆ. ನೈಟೂ ಕಾರ್ಯಕ್ರಮಗಳಿದ್ದವು, ಸ್ವಾಮಿಯವ್ರು ಬಂದಿದ್ರು, ಅವಾಗೂ ಸಿಗಲಿಲ್ಲ. ಇವಾಗೂ ಫುಲ್ ಬ್ಯುಸಿ ಇದ್ದಾರೆ, ಬಟ್ ಈಗ ನನಗೋಸ್ಕರ ಒಂದು 5 ನಿಮಿಷ ಫ್ರೀ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಮ. ಹಾಂ ಮಾಮ, ಅರಳಳ್ಳಿ ಗದ್ಗಿ ಮಠ ಹಾಗೆ ನಮ್ಮ ತಾತನ ಬಗ್ಗೆ ಫುಲ್ ವಿವರಣೆ ಹೇಳಬೇಕು ನೀವು. ಈ ಕರ್ತೃಗದ್ದಿಗೆಯ ಚನ್ನಬಸವ ಶಿವಯೋಗಿಗಳ ಜನನ ಮತ್ತು ಮರಣದ 1883ನೇ ಇಸ್ವಿಯಲ್ಲಿ, ಅಂದರೆ ಈಗ ಇಲ್ಲಿಗೆ 65ನೇ ವರ್ಷದ ಪುಣ್ಯತಿಥಿ ಆರಾಧನೆ ಅಥವಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಇಲ್ಲಿಗೆ 65 ವರ್ಷದ ಜಾತ್ರಾ ಕಾರ್ಯಕ್ರಮ ಮಹೋತ್ಸವ ಅಮಾವಾಸ್ಯೆಯ ದಿನ, ಅಂದರೆ ತಾರೀಕು 27/4/2025 ಆದಿವಾರ ದಿವಸ ಶಿವಭಜನೆ. 27/5/2025 ಉದಯ ಪಲ್ಲಕ್ಕಿ ಸೇವಾ, ಪುರವಂತಿಗೆ ಸೇವಾ, ತದನಂತರ ಮಹಾಪ್ರಸಾದ, ಆ ನಂತರ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಜರುಗುವುದು. ಹರ ಗುರು ಚರಮೂರ್ತಿಗಳು ಬಂದು ಆಶೀರ್ವಚನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆಯ್ತು ಮಾಮ. ಬಟ್ ಎಲ್ಲರೂ ಭಕ್ತಾದಿಗಳನ್ನ ಅಷ್ಟು ಚೆನ್ನಾಗಿ ಹಚ್ಕೊಂಡಿದ್ದೀರಾ, ಎಲ್ಲರೂ ನಿಂತು ಬಂದು ಮಾಡ್ತಾರೆ. ಆ ಥರ ನೀವು ಇಟ್ಕೊಂಡಿದ್ದೀರಾ ಎಲ್ರೂ, ತುಂಬ ಖುಷಿಯಾಗುತ್ತೆ ಮಾಮ. ಮತ್ತು ತಾತನ ಬಗ್ಗೆ ಒಂದು ಸ್ವಲ್ಪ ಏನಾದರೂ, ಚನ್ನಬಸಯ್ಯ ತಾತನ ಬಗ್ಗೆ. ನಮ್ಮ ಹರಳಳ್ಳಿಯ ಭಕ್ತರು ಇಲ್ಲಿ ನಡೆದಂಥ ಕಾರ್ಯಕ್ರಮ ಎಲ್ಲರೂ ಎದೆಗೊಟ್ಟು ಮಾಡ್ತಾರೆ, ಅದೇ ನಮಗೆ ಹೆಮ್ಮೆಯ ಖುಷಿ. ಭಕ್ತಾದಿಗಳಿಗೆ ಭಗವಂತ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಸಲುವಲಿ ಎಂದು ಕೇಳಿಕೊಳ್ತೀನಿ ಚನ್ನಬಸವನ. ಮತ್ತೆ ಮಾಮ, ಪ್ರತಿ ವರ್ಷಕ್ಕಿಂತ ವರ್ಷ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಬರ್ತಾ ಇದೆ ಭಕ್ತಾದಿಗಳ ಸಂಖ್ಯೆ. ಯಾರು ನಂಬಿಕೆ ಇಟ್ಟು ನಡ್ಕೊಂತಾರ ಅವ್ರಿಗೆ ಚನ್ನಬಸಯ್ಯ ಸ್ವಾಮಿ ತಾತ ಕೈ ಬಿಟ್ಟಿಲ್ಲ ಅಂತ ಹೇಳ್ಬೋದು ಅಲ್ಲ ಮಾಮ? ಕೇಳಿದ ಇಷ್ಟಾರ್ಥವನ್ನು ಕೊಟ್ಟು ನೆರವೇರಿಸಿದಂತ ಸಿದ್ಧಿ ಪುರುಷರು, ವಾಕ್ಪುರುಷರು ಮತ್ತು ಸಂಸಾರದಲ್ಲಿ ಮುಕ್ತಿಯನ್ನು ಕೊಟ್ಟಂತ ಚನ್ನಬಸವ ಶಿವಯೋಗಿಗಳು. ಇದು ಪುರಾಣ ಈ ಸಲ ಸ್ಟಾರ್ಟ್ ಮಾಡಿದೀರಲ್ಲ ಮಾಮ? ಹೌದು. ಯಾವುದು ಪುರಾಣ ಅಂದ್ರೆ ಯಾವುದು ಚರಿತ್ರೆ ಬಗ್ಗೆ? ಚನ್ನಬಸವ ಶಿವಯೋಗಿಗಳ ಚರಿತ್ರೆ, ಅವರ ಪುರಾಣ ಪ್ರವಚನ ಕಾರ್ಯಕ್ರಮ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ, ಎಷ್ಟು ದಿನ ಆಯ್ತು ಮಾಮ ಸ್ಟಾರ್ಟ್ ಆಗಿ? ಶನಿವಾರ, ಅಂದ್ರೆ ತಾರೀಕು 19ನೇ ತಾರೀಕು ಶನಿವಾರ ದಿವಸ ಪ್ರಾರಂಭವಾಗಿ ಅಮಾವಾಸ್ಯೆ 27ನೇ ತಾರೀಕಿಗೆ ಮುಕ್ತಾಯವಾಗುವ ಕಾರ್ಯಕ್ರಮ. ಅವತ್ತಿನ ದಿನ ಏನೆಲ್ಲ ಪ್ರೋಗ್ರಾಮ್ ಇರುತ್ತೆ ಮುಕ್ತಾಯವಾದ ದಿನ? ಕುಂಭ ಕಳಸ ಮೆರವಣಿಗೆ ಕಾರ್ಯಕ್ರಮ, ಭಕ್ತಾದಿಗಳು
ಮಾಡ್ಬೇಕಂತ ಅಪೇಕ್ಷೆ ಮಾಡಿದ್ದಾರೆ. ಅದರ ಪ್ರಕಾರ ನೆರವೇರಿಸಬೇಕಂತ ಅಪೇಕ್ಷೆನೂ ಇದೆ. ಭಜನೆ, ಪುರಾಣ, ತಾತನ ಬಗ್ಗೆ ಫುಲ್ ಚರಿತ್ರೆ ಪ್ರತಿದಿನ ನಡೆಯುತ್ತೆ. ಅದೇ ತರ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವ ಭಕ್ತಾದಿಗಳು ಆಯ್ತು, ಈ ಊರನ್ ಭಕ್ತಾದಿಗಳಾಯ್ತು, ತುಂಬಾ ಇದು ಸುರ್ಪುರ್ ಡಿಸ್ಟಿಕ್ ಅಲ್ಲಿ ಸುರ್ಪುರ್ ತಾಲೂಕಿನ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿರುವ ಭಕ್ತಾದಿಗಳು ಎಲ್ಲರೂ ಕೂಡ ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಬಂದು ಎಲ್ಲ ಶಾಂತ ರೀತಿಯಿಂದ ಕುಂತು ಕೇಳಿ ಪ್ರಸಾದ ತಗೊಂಡು ನೈಟು 12 ಗಂಟೆ 11 ಗಂಟೆಗೆ ಅವ್ರವ್ರ ಊರಿಗೆ ತೆರಳ್ತಾರೆ ಅಲ್ಲಮ್ಮ. ತಮ್ಮ ತಮ್ಮ ಭಕ್ತಿ ಸೇವೆಯಲ್ಲಿಂತಾನೆ ತಮ್ಮ ತಮ್ಮ ಪ್ರಸಾದವನ್ನು ಒಂದೊಂದು ದಿವಸ ಒಬ್ಬೊಬ್ಬರು ತಾವೇ ಕಾರ್ಯಕ್ರಮ ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡಿ ಸಂತೃಪ್ತಗೊಳಿಸ್ತಾರೆ ಭಕ್ತಾದಿಗಳು. ಹೌದು, ಪ್ರತಿದಿನ ಅವ್ರವ್ರನ್ನೇ ಅವ್ರ ಕೈಯಿಂದ ಎಷ್ಟಾಗುತ್ತೆ ಅಷ್ಟನ್ನ ಒಬ್ಬೊಬ್ರು ಒಂದೊಂದು ಒಪ್ಸ್ಕೊಂಡು ತಗೊಂಬಂದು ಅನ್ನ ಪ್ರಸಾದನ ದಾಸೋಗ ನೀಡ್ತಾರಲ್ಲ ಮಾಮ. ತುಂಬಾನೇ ಚೆನ್ನಾಗಾಗುತ್ತೆ. ಇದೇ ತರ ಆ ದೇವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಸ್ಕೊಡ್ಲಿ ಅಂತ ನಮ್ಮ ಆಸೆ ಕೂಡ ಅದೇನೇ ಇದೆ. ಸರಿ ಮಮ್ಮ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಂತೋಷ. ಫ್ರೆಂಡ್ಸ್, ಇಲ್ಲಿ ಅಮ್ಮನೂ ಕೂತ್ಕೊಂಡಿದ್ದಾರೆ ನೋಡ್ಬೋದು. ಬಟ್ ಮನೇಲಿಕ್ಕಿನ ಗುಡಿ ಇನ್ನೂ ತಣ್ಣಗಿದೆ. ಇವರು ನಮ್ಮ ಮಾಮ ಮಗಳು ಅಕ್ಕ ಮಹಾದೇವಿ, ನಾವು ಪುಟ್ಟಿ ಅಂತ ಕರಿತೀವಿ. ಅವ್ರ ಮಗಳನ್ನೇ ಚರಿತಾ, ಆವಾಗಲೇ ತೋರಿಸಿದ್ದೀನಿ. ರಜಾ ಇದೆ, ಹಂಗಾಗಿ ಅವರು ಕೂಡ ಅಮ್ಮ ಮನೆಗೆ ಬಂದಿದ್ದಾರೆ. 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು, ಇವಳು 2ನೇದವಳು. ಟೋಟಲ್ 2 ಹೆಣ್ಮಕ್ಳು 2 ಗಂಡು ಮಕ್ಕಳು, 4 ಜನ. 4 ಜನಕ್ಕೂ ಮಕ್ಕಳಾಗಿದ್ದಾರೆ. ಎಲ್ಲರೂ ಮೊಮ್ಮಕ್ಕಳು ಕೂಡ ಕಂಡಿದ್ದಾರೆ. ಈಕಿಗೂ 2, 1 ಹೆಣ್ಣು 1 ಗಂಡು. ಓಕೆ ಫ್ರೆಂಡ್ಸ್, ಫುಲ್ ಮಠ ಎಲ್ಲ ಇನ್ನೊಂದ್ಸಲ ತೋರಿಸ್ಕೊಂಬರ್ತೀನಿ, ಬನ್ನಿ. ಅಮ್ಮ, ಜಾತ್ರೆಗೆ ಮತ್ತೆ ಬರ್ಬೇಕ್ರಾ? ಅಮಾವಾಸ್ಯೆ ದಿನ ಭಜನೆ ಇರುತ್ತೆ ರಾತ್ರಿ ಎಲ್ಲ, ಮತ್ತೆ ತಿರ್ಗಾ ಮರ್ದಿನ ತೇರು ಇರುತ್ತೆ. ಗಂಗಸ್ಥಳಕ್ಕೆಲ್ಲ ಹೋಗ್ತಾರೆ, ಪಲ್ಲಕ್ಕಿ ಸೇವೆ, ಹಾಗೆ ಗಂಗಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಬಂದ್ಮೇಲೆ ಸಾಯಂಕಾಲ ತೇರು ತುಂಬಾನೇ ಚೆನ್ನಾಗಾಗುತ್ತೆ. ನಾನು ಈ ವರ್ಷ ಈಗ 2-3 ವರ್ಷದಿಂದ ಬಂದಿರಲಿಲ್ಲ, ಇವಾಗ ಬಂದಿದ್ದೀನಿ. ಮಟನ್ ತೋರಿಸ್ಕೊಂಡ್ ಬರ್ತೀನಿ, ಬನ್ನಿ. ಅಮ್ಮ, ಹೋಗೋಣ್ರ? ಅಣ್ಣ, ನೀವು ಯಾವ ಊರಣ್ಣ? ಎಲ್ಲಿರ್ತೀರಾ? ಅಲ್ಲೇ ಇರ್ತೀರಾ? ಹಾಂ, ಇಲ್ಲಿಗೆ ಸೇವಕ ಅಂತ ಬಂದಿರಾ? ಹಾಂ, ಓಕೆ. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅತ್ತೆನ ರಿಲೇಷನ್ಸು. ಈ ಜಾತ್ರೆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದು ಇದ್ದು ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಸೇವೆ ಮಾಡಿ ಹೋಗ್ತಾರೆ ಅಲ್ಲಣ್ಣ. ಎಲ್ಲ ಭಕ್ತಾದಿಗಳು ಅಷ್ಟೇ. ಭಕ್ತರನ್ನೋದಕ್ಕಿಂತ ಎಲ್ಲ ಮನೆಯವ್ರ ಥರನೇ ನಿಂತು ಎಲ್ಲ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಸುರಕ್ಷಿತವಾಗಿ ಥರ ನಡೆಸ್ಕೊಡ್ತಾರೆ. ಅದೊಂಥರ ಖುಷಿ ಆಗುತ್ತೆ. ನಮ್ಮ ಅತ್ತೆ ಮಾಮ ಕೂಡ ಅಷ್ಟೇ, ಅವರನ್ನು ಯಾರು ಹೊರಗಿನವ್ರ ಥರ ಟ್ರೀಟ್ ಮಾಡಲ್ಲ. ಎಲ್ಲನೂ ಅವ್ರ ರೆಸ್ಪಾನ್ಸ್ ಮೇಲೇ ಬಿಡ್ತಾರೆ. ಹಂಗಾಗಿ ಅವರು ಖುಷಿಯಿಂದ ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ. ನೋಡ್ರಿ, ನಾವೆಲ್ಲ ಸಣ್ಣವ್ರು ಇರೋಕ್ಕಲ್ಲಾಗ ಈ ಥರ ಐಸ್ ಕ್ರೀಮ್ ಜಾಸ್ತಿ ಬರ್ತಿದ್ವು, ತಿಂತಿದ್ವಿ. ಈಗ ಇದಾವೆ, ಒಂದು ಸ್ವಲ್ಪ ಕಡಿಮೆ. ಇವೆಲ್ಲ ಕೌಳಿ ರಾಶಿ ಮಾಡಕ್ ಬಂದಿದ್ದಾರೆ ಇವರು. ಯಾವ ಊರಮ್ಮ ನೀವೆಲ್ಲ? ಇದೇ ಊರವರ? ಹಾ, ಕೌಳಿ ರಾಶಿಗೆ ಬಂದಿರಾ? ಇರ್ಲಿ ಬಿಡ್ರಿ, ಏನಾಗುತ್ತೆ. ಇದಿಷ್ಟು ಎಲ್ಲ ಜಾಗ ಇಲ್ಲಿದೆ ನಮ್ಮ ಅಮ್ಮವ್ರದ್ದು. ತುಂಬ ಚೆನ್ನಾಗಿದೆ ವಾತಾವರಣ, ವೆದರ್ ಅಷ್ಟೇ. ಇಲ್ಲೆಲ್ಲ ಫುಲ್ ಮುಂಚೆ ತೋಟ ಮಾಡಿದ್ರು, ಮಾನೆಹಣ್ಣಿನ ಗಿಡ, ನಿಂಬೆಹಣ್ಣಿನ ಗಿಡ ಎಲ್ಲ ಹಾಕಿ. ಈಗೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಜಾತ್ರೆ ಬಂತು, ಒಂದೇ ಒಂದು ಮಾವಿನ ಹಣ್ಣಿನ ಗಿಡ ಇದೆ, 2.
ಇದೆಲ್ಲ ಡೈಲಿ ಸಾಯಂಕಾಲ ದಾಸೋಗಕ್ಕೆ ಅಡುಗೆ ಮಾಡೋ ಪಾತ್ರೆ ಇದು. ಫ್ರೆಂಡ್ಸ್, ಇದು ಪಾರ್ಟ್ 1 ವಿಡಿಯೋ. ಇಲ್ಲಿ ನಾವು ಎಷ್ಟು ದಿನ ಇರ್ತೀವಿ, ಏನೆಲ್ಲ ಮಜಾ ಮಾಡ್ತೀವಿ ಅಂತ ತೋರಿಸ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ವಿಡಿಯೋ ಫುಲ್ ನೋಡಿ. ಫ್ರೆಂಡ್ಸ್, ಇದು ಗದ್ಗೆ ಬಂದು ನಮ್ಮ ಗಂಗಮ್ಮಾಯಿ ಗದ್ಗೆ. ಜಾತ್ರೆ ಟೈಮಲ್ಲಿ ಇನ್ನು ಏನಾದರೂ ಫಂಕ್ಷನ್ಸ್ ಇದ್ದರೆ, ರಜೆ ಟೈಮಲ್ಲಿ ಎಲ್ಲರೂ ಬಂದಾಗ ನಾವು ಇದೇ ಕಟ್ಟೆ ಮೇಲೆನೇ ಮಲಗೋದು. ತುಂಬಾ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಹಾಸ್ಬಿಡ್ತಾರೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂತು ಮಾತಾಡ್ತಾ ಇಲ್ಲೇನೇ ಮಲಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ